Hey everyone, you're watching News Insights. ಫೌಂಡೇಶನ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಒನ್ ಸೆಕೆಂಡ್ ಸರ್, ಎಲ್ಲ ಹಿಂದೆ ಬಂದ್ಬಿಡಿ. ನೀವೆಲ್ಲ ಬಂದು ಈ ತುಂಬ ಹಿಸ್ಟಾರಿಕ್ ಪ್ರೋಗ್ರಾಮ್ಗೆ ಕವರೇಜ್ ಮಾಡಿರೋದು. ನಿಮ್ಮ ಗೊತ್ತಿರಬಹುದು, 23ನೇ ಸೆಪ್ಟೆಂಬರ್ 23, 1918 ಅಂತೆ ನಮ್ಮ ಮಹಾರಾಜರ ಸೈನಿಕರು ಅಂದರೆ ಮೈಸೂರು ಲ್ಯಾನ್ಸರ್ಸ್ ಅವರು ಆ ಯುದ್ಧದಲ್ಲಿ ವರ್ಲ್ಡ್ ವಾರ್ ನಲ್ಲಿ ವಿಕ್ಟೋರಿಯಸ್ ಆಗಿ ಇಸ್ರೇಲ್ ಹೈಫಾ ಸಿಟಿನ ಲಿಬರೇಟ್ ಮಾಡಿದೆ. ಜರ್ಮನ್ಸ್ ಅಂಡ್ ಆಟೋಮನ್ಸ್ ಎಂಪೈರ್ ಅನ್ನ ಸೊ ಲಿಬರೇಟ್ ಮಾಡಿ ಗೆದ್ದಿದ್ದು ದಿನ November 23rd, 1980. ಸೊ ಇವತ್ತು 107th ಹೈಫಾ ಡೇ ಸೆಲೆಬ್ರೇಟ್. ಬೆಳಗ್ಗೆ ಒಂದು ಜಯಸಿಂಗ್ ನಗರದಲ್ಲಿ ಒಂದು ಮೆಮೋರಿಯಲ್ ಇದೆ. ಇಲ್ಲಿ ಹೈಫಾ ಯುದ್ಧದಲ್ಲಿ ಮೈಸೂರು ಮಹಾರಾಜರು ಮೈಸೂರು ಲ್ಯಾನ್ಸರ್ಸ್ ಅವ್ರಿಗೆ ಒಂದು ಮೈಸೂರು ಲ್ಯಾನ್ಸರ್ಸ್ ಹೈಫಾ ಮೆಮೋರಿಯಲ್ ಅಂತ ಇದೆ. ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಆರ್ಮಿಯವರು ಡೆಲ್ಲಿಯಿಂದ, ಡೆಹ್ರಾಡೂನಿಂದ, ಆಮೇಲೆ ಬಾಂಬೆಯಿಂದ ಎಲ್ಲ ಬೆಂಗಳೂರು ಎಲ್ಲ ಬಂದು ಅವರಿಗೆ ಗೌರವ ಪಟ್ಟು ಸಲ್ಯೂಟ್ ಮಾಡಿ ಗಾರ್ಡ್ ಆಫ್ ಆನರ್. ಇವಾಗ ಸೇಮ್ ಬಗ್ಗೆ ಸ್ಟೋರಿಗಳು ಏನೇನು ಅಲ್ಲಿ ಏನು ಯುದ್ಧ ಆಯಿತು, ಆಮೇಲೆ ನಮ್ಮ ಕಲ್ಚರು, ಇಸ್ರೇಲ್ ಕಲ್ಚರು, ಆಮೇಲೆ ಇಲ್ಲಿ ಮಹಾರಾಜರು ಏನಕ್ಕೆ ಕಳಿಸಿದ್ರು, ಆಮೇಲೆ ಅದ್ರ ಬಗ್ಗೆ ನಾವು ಹೆಂಗೆ ಇನ್ಸ್ಪಿರೇಷನ್ ಆಗ್ಬೋದು, ಅದೆಲ್ಲ ಸ್ಟೋರಿಗಳು. ಸೇಮ್ ಜನರಲ್ಸು, ಆಮೇಲೆ ಹಿಸ್ಟಾರಿಯನ್ಸು, ನಮ್ಮ ಆರ್.ಸಿ ಫೌಂಡೇಶನ್ ಅವರು ಎಲ್ಲ ಸೇರಿ ಪ್ರೋಗ್ರಾಮ್ ಮಾಡಿದ್ದು. ಸೊ ಈ ಸ್ಟೋರೀಸ್ ಎಲ್ಲ ಕೇಳಿ ನಮ್ಮ ಯೂತ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ಚೀಫ್ ಗೆಸ್ಟ್ ಆಗಿರ್ಬೋದು, ಅವರು ಡೆಪ್ಯೂಟಿ CDS, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಡೆಪ್ಯೂಟಿ ನಂಬರ್ 2 ಅದು. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಜನರಲ್ ಆಫೀಸರ್ ಕಮಾಂಡಿಂಗ್ ಫಾರ್ ಕರ್ನಾಟಕ ಅಂತ ಹೇಳಿ ಮೇಜರ್ ಜನರಲ್ VT ಮ್ಯಾಥ್ಯೂ. ಡೆಲ್ಲಿ ಡೆಹ್ರಾಡೂನಿಂದ ಲೆಫ್ಟಿನೆಂಟ್ ಜನರಲ್ AK ಸಿಂಗ್ ಅಂತ, ಅವರು ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಅಡ್ವೈಸರ್. ಆಮೇಲೆ ಇಲ್ಲಿ ಅರುಣ್ ಅನಂತನಾರಾಯಣ್ ಅಂತ ಫಾರ್ಮರ್ ಜನರಲ್ ಆಫೀಸರ್ ಕಮಾಂಡಿಂಗ್ ಆಫ್ ದಕ್ಷಿಣ ಭಾರತ ರೀಜನ್. ಆಮೇಲೆ ಬೇರೆ ಬೇರೆ ಇವರು ಪದ್ಮಶ್ರೀ ಪ್ರಹ್ಲಾದ್ ರಾಮರಾವ್ ಅವರು ಆಕಾಶ್ ಮಿಸೈಲ್ ಆಪರೇಷನ್ ಸಿಂಧೂರಲ್ಲಿ ಉಪಯೋಗಿಸಿದ ಅವ್ರು ಇನ್ವೆಂಟರ್, ಅವರು ಕೂಡ ಬಂದಿದ್ರು. ಸೊ ಹಿಂಗೆ ಎಲ್ಲ ಜನರಲ್ಸು, ಹಿಸ್ಟಾರಿಯನ್ಸು, ಇನ್ವೆಂಟರ್ಸು ಎಲ್ಲ ಬಂದು ಫಂಕ್ಷನ್ ವಿಷಯ ಅದು ಇವತ್ತು ನಮ್ಮ ಅದನ್ನ ನೆಕ್ಸ್ಟ್ ಪೀಳಿಗೆಗೆ ಎಲ್ಲ ತಿಳಿಸುವಂಥದ್ದು ಕಾರ್ಯಕ್ರಮ ಆಗಬೇಕಾಗಿದೆ. ಸೊ 1ನೇ ಮಹಾಯುದ್ಧದಲ್ಲಿ ಮುಖ್ಯವಾಗಿ ಮೈಸೂರು ನಾವು ದೊಡ್ಡ ಪಾತ್ರ ಆಯಿತು. ಆ ದೊಡ್ಡ ಪಾತ್ರ ಈ ಒಂದು ಬ್ಯಾಟಲ್ ಅಲ್ಲಿ ಆಗಿತ್ತು ಉಂಟು. ಅದರಲ್ಲಿ ಹುತಾತ್ಮರಾದವರು ಇದ್ದಾರೆ, ಅದಷ್ಟು ಲಿಸ್ಟ್ ಅಲ್ಲೂ ಇದೆ, ರೋಲ್ ಆಫ್ ಆನರ್. ಸೊ ಇದಕ್ಕೊಂದು ಮೆಮೋರಿಯಲ್ ಅವಾಗ ವರ್ಷಕ್ಕೊಂದ್ಸಲಿ ಮಾಡಿ ಇದೆಲ್ಲ ನೆನೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಅದು ಮುಂದಿನ ಪೀಳಿಗೆಗೆ ಒಂದು ಇನ್ಸ್ಪಿರೇಷನ್.